ಓಕೆ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್, ಅನದರ್ ವಿಡಿಯೋ. ನಾನು ನಿಮ್ಮ ಪ್ರೀತಿಯ ಪ್ರೀತು ಗೌಡ್ರು. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ GoPro ಜೊತೆಗೆ ಹೆಲ್ಮೆಟ್ ತೊಗೊಂಡಿದ್ದೀನಿ. ಯಾವ ಬ್ರ್ಯಾಂಡಿಂಗ್ ಇದೆ, ಇದೇ ಬ್ರ್ಯಾಂಡಿಂಗು. ಸೊ ನನ್ನ ಪ್ಲ್ಯಾನ್ ಏನಿತ್ತು ಅಂದರೆ ಐಝೋರ್ XBHP 299 ತೊಗೋಬೇಕಂತೇಳಿ. ಬಟ್ ಲೇಟರ್ ಥಿಂಕ್ ಮಾಡಿದೆ, ನಾನು ಡೈಲಿ ಯೂಸ್ ಮಾಡೋದು ಕಾಲೇಜ್ಗೆ. ಸೊ ಅಂಥ ಹೆಲ್ಮೆಟ್ಗಳನ್ನೆಲ್ಲ ತೊಗೊಂಬಿಟ್ಟು ಡೈಲಿ ಕಾಲೇಜ್ಗೆ ಯೂಸ್ ಮಾಡಿದ್ರೆ ವ್ಯಾಲ್ಯೂರೆಲ್ಲ, ಎಸ್ಪೆಷಲಿ ನಮ್ಮ ಕಾಲೇಜಲ್ಲಿ ನಾವು ಹೆಲ್ಮೆಟ್ ತೊಗೊಂಡ್ರೆ ಏನು ಮಾಡ್ತಾರೆ ಅಕ್ಕಪಕ್ಕ ಕೂತಿರೋ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಲೈಕ್ ಹಿಂಗಂದರೆ ಹೇಳೋಕ್ಕಾಗಲ್ಲ. ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ನಾವು 6,000 ಬಂಡವಾಳ ಹಾಕ್ಬಿಟ್ಟು ಡೈಲಿ ಯೂಸ್ ತೊಗೊಂಡೋಗೋದು. ಸಮ್ಟೈಮ್ಸ್ ಕಾಲೇಜಲ್ಲಿ ನಾನೇ ಅಲ್ಲಿ ಮರ್ತು ಹೋಗ್ಬಿಡ್ತೀನಿ ಹೆಲ್ಮೆಟ್ನ. ಲೈಕ್ ಆ ಕಾಲೇಜ್ಗೆ ಊಟ ಮಾಡ್ತಾಯಿರ್ತೀನಿ, ಹೆಲ್ಮೆಟ್ನ ಅಲ್ಲೇ ಟೇಬಲ್ ಮೇಲೆ ಬಿದ್ದೋಗಿರುತ್ತೆ. ಸೊ ಹಂಗಾಗಿ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ. ಸೊ ಅದಕ್ಕೆ ಥಿಂಕ್ ಮಾಡಿದೆ, ಏನಕ್ಕೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ಅವ್ರು ಸ್ಟಾರ್ಟಿಂಗ್ ಅಥವಾ ಡೈಲಿ ಯೂಸೇಜ್ಗೆ ಅಂತ ಹೇಳ್ಬೋದು. ಸೊ ಡೈಲಿ ಯೂಸೇಜ್ಗೆ ಸ್ಟಡ್ಸೇ ಬೆಸ್ಟು. ಸೊ ಮೇಲೆ ನೋಡ್ತಾರೆ ಇದೇ ಹೆಲ್ಮೆಟ್ ಅಂದ್ಕೊಂಡ್ರಾ? ನಾನು ಇಷ್ಟು ದಿನ ಯೂಸ್ ಮಾಡ್ತಿದ್ದು ಇದೇ ಹೆಲ್ಮೆಟ್ಟು. ಇದು ಕೂಡ ಸ್ಟಡ್ಸು. ಇದು ಬಂದುಬಿಟ್ಟು ಅಪ್ಪ ಹೆಲ್ಮೆಟ್ಟು. ಈ ಹೆಲ್ಮೆಟ್ ಬಂದು ಅಪ್ಪ ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಬ್ಯಾಕ್ ತೊಗೊಂಡಿದ್ರು. ಇದು ಆ್ಯಕ್ಚುಲಿ ನನಗೆ ತುಂಬ ಲೂಸು. ನಾನು ಹೆಲ್ಮೆಟ್ ಹಾಕ್ಕೊಂಡು ಅಲ್ಲಾಡುತ್ತೆ. ಐ ಮೀನ್ ತುಂಬ ಸ್ಪೇಸ್ ಇದೆ ಪ್ಯಾಡಿಂಗ್ಸಲ್ಲಿ. ಆ್ಯಂಡ್ ಇದು ತುಂಬ ರೆಗ್ಯುಲರ್ ಹೆಲ್ಮೆಟ್ಟು. ಸೊ ಇದು ಬಂದುಬಿಟ್ಟು ಅಪ್ಪ ಬೈ ಮಾಡಿದ್ದು ಅವ್ರಿಗೋಸ್ಕರ. ಬಟ್ ಅವರು ತುಂಬ ರೇರಾಗಿ ಯೂಸ್ ಮಾಡಿದ್ರು. ನಾನು ಕಾಲೇಜ್ಗೆ ಹೋಗೋಕೆ ಅಂತೇಳಿ ಡೈಲಿ ಯೂಸ್ ಮಾಡಿದೆ. ಇದು ಅವ್ರು ಬೈ ಮಾಡಿದ್ದೆ ಅಂತಂದರೆ ಇದಕ್ಕೋಸ್ಕರ 2-in-1 ಅಂತೇಳಿ. ಸೊ ನಾನು ನಿಮ್ಗೆ ಆಲ್ರೆಡಿ ಹೆಲ್ಮೆಟ್ ತೋರಿಸಿದ್ದೀನಿ, ಇದು ಗೊತ್ತಿದೆ ಅವರಿಗೆ. ಹೊಸಬ್ರಿಗೆ ಹೇಳಿದ್ದು. ಸೊ ಹೊಸಬ್ರು ಅಂದಾಗ ನೆನಪಾಯಿತು. ಹೊಸಬ್ರು ಯಾರಲ್ಲ ನಮ್ಮ ಚಾನಲ್ಗೆ ಬಂದು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ನಿಮಗೆ ನೋ ಕಾಸ್ಟ್, ಇಟ್ಸ್ ಎ ಫ್ರೀ ಆಫ್ ಕಾಸ್ಟ್. ನೀವೇನೋ ಕೊಡೋಂಗಿಲ್ಲ. ಕೆಳಗಡೆ ರೆಡ್ ಬಟನ್ ಇರುತ್ತೆ, ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನು ಹೊಡೆದು ಆಲ್ ನೋಟಿಫಿಕೇಷನ್ ಕೊಡಿ ಮರೀದಂಗೆ. ಆ್ಯಂಡ್ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಬೇಕು. ಏಕೆಂದರೆ ನಿಮ್ಮ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಸಹಾಯ ಇಲ್ಲದೆ ನಾವು ಮುಂದೆ ಬರೋದಕ್ಕೆ ಆಗೋಲ್ಲ. ಆ್ಯಂಡ್ ಐ ಮೀನ್ ನಮ್ಮ ವೀಡಿಯೋಸ್ನ ರೀಚ್ ಸಿಗೋಲ್ಲ. ಸೊ ನೀವೊಂದು ಲೈಕೋ ಡಿಸ್ಲೈಕೋ ಏನೋ ನಿಮಗೆ ಮನಸ್ಸಿಗೆ ಏನು ಬರುತ್ತೆ, ಲೈಕ್ ವೀಡಿಯೋ ಚೆನ್ನಾಗಿದೆ ಅಂದರೆ ಒಂದು ಲೈಕ್ ಹಾಕಿ, ಚೆನ್ನಾಗಿಲ್ಲದ್ರೆ ಮುಲ್ಲಾದಿದೆ ಡಿಸ್ಲೈಕ್ ಹಾಕಿ. ಸೊ ಏನೋ ಒಂದು ರೆಸ್ಪಾನ್ಸ್ ಇರಬೇಕು ನಿಮ್ಮದು. ನಿಮ್ಮ ರೆಸ್ಪಾನ್ಸ್ ಇದ್ದರೆ ಓಕೆ, ಇವ್ರು ರೆಸ್ಪಾನ್ಸ್ ಮಾಡ್ತಿದ್ದಾರೆ, ಇವ್ರಿಗೆ ಇಂಥದ್ದು ಬೇಕು, ನಾನು ಇಲ್ಲೆಲ್ಲ ತಪ್ಪು ಮಾಡಿದ್ದೀನಿ ಅಂತ ಅನಿಸ್ಬೇಕು ನಮಗೆ. ಸೊ ಆ ಥರ ನೀವು ತಪ್ಪಿತ್ತು ಅಂದರೆ ಕಮೆಂಟ್ ಮಾಡಿ, ತಲೆನೇ ಕೆಡಿಸ್ಕೋಬೇಡಿ ನಾನು ಹೇಳಿರೋ ಪಾಯಿಂಟಲ್ಲಿ. ಸೊ ಇದು ಸ್ಟ್ರೆಸ್ ಯೂಸ್ ಮಾಡಿದ್ದು. ಸೊ ಅದೇ ಥರನೇ ಇನ್ನೊಂದು ಸ್ಟಡ್ಸ್ ಇಟ್ಕೊಂಡ್ಬಂದಿದ್ದೀನಿ. ಸ್ಟಡ್ಸಲ್ಲಿ ಥಂಡರ್ ಅಂತೇಳಿ. ಬಟ್ ಇದ್ರದ್ದು ಯುನೀಕ್ ಆಗಿದೆ ಗ್ರಾಫಿಕ್ಸ್. ಆ ಥರ ಇಷ್ಟ ಆಯ್ತು. ಇಲ್ಲಿ 2 ಬಂದಿತ್ತು. ಇದು ಗ್ರಾಫಿಕ್ಸ್ ಬಂದು ಹೊಸ್ದಾಗಿ ಬಂದಿದೆ ಅಂತೇಳಿ ಹೇಳಿದ್ರು. ಐ ಥಿಂಕ್ ಇದು ಇನ್ನೊಂದು ಪ್ರಾಪರಾಗಿ ನೆನಪಾಗ್ತಿಲ್ಲ. ಸೊ 2 ಗ್ರಾಫಿಕ್ಸ್ ತೋರಿಸಿದ್ರು. ಒಂದು ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಸೊ ಅದು ಬೇಡ ಅಂತ ಅನಿಸ್ತು. ಸ್ವಲ್ಪ ಜಾಸ್ತಿ ಗ್ರಾಫಿಕ್ಸ್ ಆಗೋದು ಅನಿಸ್ತು. ಸೊ ನಾನು ಈ ಹೆಲ್ಮೆಟ್ನ ಚೂಸ್ ಮಾಡಿದೆ. ಸೊ ಇದರಲ್ಲಿ ಇನ್ನೊಂದು ಮಸ್ತು ಚೆನ್ನಾಗಿದೆ. ಅಂದರೆ ಎಲ್ರಿಗೂ ಅಲ್ಲ, ಮಿಡಲ್ ಕ್ಲಾಸ್ ಬಾಯ್ಸ್ಗೆ ತುಂಬ ಮಸ್ತ್ ಅನಿಸುತ್ತೆ. ಏನಂದರೆ ಫ್ರೀ ಮಿರರ್ ವೈಸರ್ ಇನ್ಸೈಡ್. ಕಂಪ್ನಿ ಕಡೆಯಿಂದನೇ ಮಿರರ್ ವೈಸರ್ ಒಂದು ಎಕ್ಸ್ಟ್ರಾ ಅಡಿಷ್ನಲಾಗಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಫ್ರೀ ಆಫ್ ಕಾಸ್ಟ್ ಮಿರರ್ ವೈಸರ್. ಸೊ ಫಸ್ಟು ಹೆಲ್ಮೆಟ್ನ ಅನ್ಬಾಕ್ಸಿಂಗ್ ಮಾಡೋಣ. ಪ್ಯಾಕ್ ಆಗಿದೆ ಅಲ್ಲ, ಮಿಸ್ಸಾಗಿ ಉಲ್ಟಾ ಓಪನ್ ಆಗಿದೆ. ಹಿಯರ್ ಇಸ್ ಮೈ ನ್ಯೂ ಹೆಲ್ಮೆಟ್. ಆ್ಯಕ್ಚುಲಿ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನನಗೆ ಅಂತೇಳಿ ಫಾರ್ ಮೈ ಓನ್ ಯೂಸೇಜ್ ಹೆಲ್ಮೆಟ್ನ ಬೈ ಮಾಡಿರೋದು ಅದು. ಆ್ಯಂಡ್ ಇದು ರೆಗ್ಯುಲರ್ ಹೆಲ್ಮೆಟು. ಸೊ ಅದನ್ನು ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಆ್ಯಸ್ ಎನ್ ಬೈಕರ್, ಆ್ಯಸ್ ಎನ್ ಯಂಗ್ಸ್ಟರ್ ಕಾಯ್ತಾ ಇದೆ ಯಾವಾಗ ಈ ಥರ ಒಂದು ಹೆಲ್ಮೆಟ್ ತೊಗೊತೀನಿ ಅಂತ. ಆ್ಯಕ್ಚುಲಿ XBHP 299 ಪ್ಲ್ಯಾನಲ್ಲಿದೆ. ಅದು ಇನ್ನೊಂದು ಸ್ವಲ್ಪ ದಿನ, ಮ್ಯಾಕ್ಸ್ 1 ಮಂತಲ್ಲಿ ಎತ್ಕೊಳ್ಳೋ ಪ್ಲ್ಯಾನ್ ಇದೆ. ಸೊ ಅದು ವ್ಲಾಗಿಂಗೋಸ್ಕರ ಆ್ಯಂಡ್ ರೈಡ್ಗೋಸ್ಕರ. ಸೊ ಡೈಲಿ ಯೂಸೇಜ್ಗೋಸ್ಕರ ಒಂದು ಹೆಲ್ಮೆಟ್ ಬೇಕು. ಅದು ಆ್ಯಕ್ಚುಲಿ ಅಪ್ಪ ಯೂಸ್ ಮಾಡ್ತಾರೆ. ಅಪ್ಪ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಅವರು ಫಸ್ಟ್ ಯೂಸ್ ಮಾಡ್ತಾ ಇರಲಿಲ್ಲ. ಅವ್ರಿಗೆ ಯಾಕೋ ಈಗ ಜಾಸ್ತಿ ಸೇಫ್ಟಿ ಮೇಲೆ ಇಂಪಾರ್ಟೆನ್ಸ್ ಬಂದಿದೆ ಅನಿಸ್ತಿದೆ. ಪ್ಲಸ್ ಅವ್ರಿಗೆ ಈಗೀಗ ಫೀಲ್ ಆಗ್ತಾ ಇದೆ. ಫಸ್ಟು ನಾವು ಇದ್ದಿದ್ದ ಏರಿಯಾದಲ್ಲಿ, ಲೈಕ್ ಬಿಫೋರ್ ಏರಿಯಾದಲ್ಲಿ ಅಷ್ಟು ಡಸ್ಟ್ ಪಾರ್ಟಿಕಲ್ಸ್ ಇರಲಿಲ್ಲ. ಸೊ ಕ್ಲೀನ್ ಏರಿಯಾ ಇತ್ತು. ಸೊ ಟೋಪಿ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾ ಇದ್ರೆ ಗೊತ್ತಾಗ್ತಿರಲ್ಲ. ಬಟ್ ಈಗ ಪ್ರೆಸೆಂಟ್ ಇರೋದು ಅವರ ಡಿಪೋ ರೋಡಲ್ಲಿ.
ಸೊ ಐ ಮೀನ್ ಅವ್ರು ವರ್ಕ್ ಮಾಡೋ ಪ್ಲೇಸಲ್ಲಿ ಅಲ್ಲಿ ತುಂಬ ಡಸ್ಟ್ ಇದೆ ಅವ್ರು ಟ್ರಾವೆಲ್ ಮಾಡೋ ಪ್ಲೇಸಲ್ಲಿ. ಸೊ ದಿ ಥಿಂಕ್ ವಿಂಡ್ ಬ್ಲಾಸ್ಟ್ ಮತ್ತು ಡಸ್ಟು ಸೂಟ್ ಆಗಲ್ಲ ಅಂತ. ಸೊ 1-2 ದಿನ ಇದನ್ನು ತೊಗೊಂಡೋದ್ರು. ಸೊ ಅವ್ರಿಗೆ ಈಗ ಅಡ್ಜಸ್ಟ್ ಆಗಿಬಿಟ್ಟು ಇದೇ ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ನಮ್ಮ ಹೊಸ ಹೆಲ್ಮೆಟ್ಟು ನಾರ್ಮಲ್ ಅದು ಏನೋ ಒಂಥರ ಕ್ರೇಜ್ ಬಂದ್ಬಿಟ್ಟಿದೆ ಈಗ ನನಗೆ. ಟಡನ್ 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 ಟಡನ್. ಬಾಕ್ಸಲ್ಲಿ ಏನಿಲ್ಲ, ಬಾಕ್ಸಲ್ಲಿ ಒಂದು ವೈಸರ್ ಇದೆ ಅಷ್ಟೇ. ಇದನ್ನ ಎತ್ಕೊಂಡು ಬಾಕ್ಸ್ನ ಸೈಡ್ಗೆ ಹಾಕುಮ. ಈ ವೈಸರ್ನು ಸೈಡ್ಗೆ ಇಡ್ತೀನಿ ಆ್ಯಕ್ಚುಲಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಲ್ಲ. ಇಸ್ ಮೈ ಹೆಲ್ಮೆಟ್. ವೈಟ್ ಆಗಿದೆ, ಸೊ ಸ್ವಲ್ಪ ಕಾಣಿಸ್ತಾ ಇರ್ಬೋದು ಅನ್ಕೊತೀನಿ. ಸೊ ಲೆಟ್ಸ್ ಅನ್ಬಾಕ್ಸ್ ಇಟ್. ತಾರಾಮ್ 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 ತಾರಾಮ್. ಇಸ್ ಮೈ ನ್ಯೂ ಹೆಲ್ಮೆಟ್. ಸ್ಟಡ್ಸ್ ಇದು ಕವರ್ ಸೈಡಲ್ಲಿ. ದಿಸ್ ಈಸ್ ಮೈ ನ್ಯೂ ಹೆಲ್ಮೆಟ್, ಥಂಡರ್ ಎಡಿಷನ್ನು. ಗ್ಲಾಸಿ ಫಿನಿಶು, ಇದರಲ್ಲಿ ಮ್ಯಾಟ್ ಫಿನಿಶ್ ಇತ್ತು. ಸೊ ನನಗೆ ಅದೇನೋ ಮ್ಯಾಟ್ ಫಿನಿಶ್ ಇಷ್ಟ ಆಗಲಿಲ್ಲ. ಗ್ಲಾಸಿ ಅಂದರೆ ಸಮಥಿಂಗ್ ಲೈಕ್ ಇಟ್ಸ್ ಲೈಕ್ ಅಟ್ರಾಕ್ಷನ್ ಗ್ಲಾಸಿ ಅಂದರೆ. ಸೊ ಚೂಸ್ ಮಾಡಿದೆ ಇದನ್ನು. ಹೇಗಿದೆ? ನನಗೆ ಆಪ್ಷನ್ ಇದ್ದು ವೇಗಾ ಬೋಲ್ಟ್ ಮತ್ತು ಸ್ಟಡ್ಸ್ ಥಂಡರ್, ಎರಡೇ ಆಪ್ಷನ್ ಇದ್ದು. ವೇಗಾ ಬೋಲ್ಟ್ ನನಗೆ ಯಾಕೋ ಅದು ಸ್ವಲ್ಪ ಪ್ಯಾಡಿಂಗ್ಸ್ ಇಷ್ಟ ಆಗಲಿಲ್ಲ, ತುಂಬ ಲೂಸ್ ಅನಿಸ್ತು, ಸ್ವಲ್ಪ ಕ್ವಾಲಿಟಿ ಕಡಿಮೆ ಅನಿಸ್ತು. ಸ್ಟಡ್ಸು ಸ್ವಲ್ಪ ಚೆನ್ನಾಗಿದೆ ಅನಿಸ್ತು, ಯಾಕಂದರೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಲ್ಲ ಹೆಲ್ಮೆಟು. ಬಿಲ್ಡ್ ಕ್ವಾಲಿಟಿ ಸೂಪರ್ ಆಗಿದೆ. ಕಡಿಮೆ ಬಜೆಟು ಲೋ ಆಗಿರ್ಬೋದು ಅದು, ಬಟ್ ಬೆಸ್ಟ್ ವರ್ಕಿಂಗ್ ಇದೆ. ತುಂಬ ಶೆಲ್ ಚೆನ್ನಾಗಿದೆ. ಆ್ಯಕ್ಚುಲಿ ಒಂದ್ಸಲಿ ಬಿದ್ದಿದೆ, ಒಂದ್ಸಲ ಹೇಳ್ತಾ ಇದ್ದೀನಿ, ಹೆಲ್ಮೆಟ್ ಹಾಕೊಂಡು ಬಿದ್ದಿದ್ದೀನಿ. ಬಟ್ ಹೆಲ್ಮೆಟ್ ಅಂದರೆ ಅಷ್ಟು ಸೀರಿಯಸ್ ಇಂಜುರಿ ಅಲ್ಲ. ಸೊ ಹೆಲ್ಮೆಟ್ ಲಿಟಲ್ ಬಿಟ್ ಓಕೆ, ಯಾಕಂದರೆ ಸೀದಾ ಕೆಳಗೆ ರೋಡಿಗೆ ಬಿದ್ದಿದೆ ಅವತ್ತು. ಸೊ ಅದೊಂದು ಧೈರ್ಯದ ಮೇಲೆ ಸ್ಟಡ್ಸ್ ಎತ್ಕೊಂಡಿದ್ದೀನಿ. ಸ್ಟಡ್ಸ್ ಥಂಡರ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಂಥರ ಯೂನಿಕ್ ಆಗಿದೆ ಹೆಲ್ಮೆಟು, ತುಂಬಾ ಇಷ್ಟ ಆಯಿತು. ಸೊ ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋದು ಒಂದು ಪಾಯಿಂಟ್ನ ನೆನ್ಪಿಡ್ಕೊಂಡು ತುಂಬ ಜನ ಬಂದಿರ್ತಾರೆ, ಏನದು ಅಂದರೆ ಡಿಸ್ಕೌಂಟ್. ಸೊ ಎಸ್, ಹೆಲ್ಮೆಟ್ನ ತುಂಬ ಡಿಸ್ಕೌಂಟಲ್ಲಿ ರೀಸನೇಬಲ್ ಪ್ರೈಸಲ್ಲಿ ಸಿಕ್ತು. ಅರೌಂಡ್ ಇದು 2K ಪ್ರೈಸ್ ಇದೆ. ಸೊ ನಮಗೊಂದು ಆಫರ್ ಪ್ರೈಸಲ್ಲಿ ಸಿಕ್ಕಿದೆ. ಅದೇ ಆಫರ್ ಪ್ರೈಸ್ ನಿಮಗೂ ಬೇಕಂದರೆ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸ್. ನಮ್ಮ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸ್ಗೆ ನೀವು ಹೋಗಿ ಪ್ರೀತು ಗೌಡ್ರು ವ್ಲಾಗ್ಸ್ನ ನೋಡ್ಕೊಂಡು ಬಂದ್ವಿ. ಅವ್ರಿಗೂ ಈ ಥರ ಹೆಲ್ಮೆಟ್ ಕೊಟ್ಟಿದ್ದೀರಾ. ಸೊ ನಮಗೂ ಬೇಕು ಅಂತ ಅವ್ರಿಗೆ ನೀವು ಜಸ್ಟ್ ಇದನ್ನು ಹೇಳಿ, ಇದನ್ನು ತೋರಿಸಿದ್ರೆ ಸಾಕು. ಈ ವಿಡಿಯೋನ ಇಮಿಡಿಯೇಟ್ ನಿಮಗೂ ಬರುತ್ತೆ. ನಿಮಗೆ ಯಾವ ಸೈಜ್ ಬೇಕು ಎಲ್ಲ ಸೈಜು ಅವೈಲೇಬಲ್ ಇದೆ. ನಂದೀಶ್ ಬ್ರೋ ಇರ್ತಾರೆ, ಅಲ್ಲೇ ಇನ್ನೂ ಬೇಕಂದರೆ ವರ್ಕರ್ಸ್ ಇರ್ತಾರೆ. ಸೊ ನಿಮಗೆ ಯಾರು ಇರ್ತಾರೋ ಅಲ್ಲೋಗಿ ಮಾತು ಹೇಳಿದ್ರೆ ಇಮಿಡಿಯೇಟ್ ಸಿಗುತ್ತೆ. ಸೊ ಬಿಲ್ಲಿಂಗ್ ಟೈಮಲ್ಲಿ ಇಡಬೇಕು ಮೇಯ್ನಾಗೆ, ಆಗ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಪ್ಯಾಡಿಂಗ್ಸ್ ಆಗಲಿ ಏನಾಗಲಿ ತುಂಬ ಚೆನ್ನಾಗಿದೆ. ನಿಮಿಷ, ತುಂಬ ಇಷ್ಟ ಆಯ್ತು ಹೆಲ್ಮೆಟ್ ಆ್ಯಕ್ಚುಲಿ ನನಗೆ. ಅದೇನೋ ಸಡನ್ನಾಗಿ ನೋಡಿದೆ, 2 ಹೆಲ್ಮೆಟ್ ನೋಡಿದೆ, 2ರಲ್ಲಿ ಇದೊಂದು ಇನ್ನೊಂದು. ಅದು ಥಂಡರ್ ಎಡಿಷನ್ನೇ, ಬಟ್ ಅದೊಂಥರ ಸ್ಲೈಟಾಗಿ ಲೈನ್ ಇತ್ತು. ಸೊ ಅದು ಅಷ್ಟಾಗಿ ಇಷ್ಟ ಆಗಲಿಲ್ಲ ಯಾಕೋ ಸಮಥಿಂಗ್. ಬಟ್ ಇದೇನೋ ಒಂಥರ ಯೂನೀಕ್ ಅನಿಸ್ತು, ಫೀಲ್ ಸಮಥಿಂಗ್ ಯೂನೀಕ್. ಸೊ ಇಮಿಡಿಯೇಟ್ ಬೈ ಮಾಡಿದೆ. ಆ್ಯಕ್ಚುಲಿ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಹೆಲ್ಮೆಟ್ನ ಬೈ ಮಾಡಿದೆ ಓನ್ ಯೂಸೇಜ್ಗೆ ಅಂತೇಳಿ. ಸಿನ್ಗಾರ್ಡ್ ಇದೆ, ಇದು ಆ ಹೆಲ್ಮೆಟಲ್ಲಿಲ್ಲ, ಹಳೆ ಹೆಲ್ಮೆಟಲ್ಲಿ. ಸೊ ವಿಂಡ್ ಬ್ಲಾಸ್ಟ್ ತುಂಬ ಬರ್ದಿತ್ತು ಮೋಟೋ ವ್ಲಾಗ್ ಮಾಡಬೇಕಾದ್ರೆ. ಸೊ ಅದು ಒಂದು ಪರ್ಪಸ್ಗೆ ತೊಗೊಂಡಿದ್ದೀನಿ. ಬಟ್ ಇದು ತುಂಬ ಚಿಕ್ಕ ಆಯಿತು ಅನಿಸ್ತೈತೆ. ಲೆಟ್ ಮಿ ಸಿ ಇಫ್ ಪಾಸಿಬಲ್ ಅಪ್ಗ್ರೇಡ್ ಮಾಡೋಕ್ಕಾಗುತ್ತಾ ಅಂತೇಳಿ. ಇಲ್ಲಾಂದರೆ ಐ ಟ್ರೈ ಮೈ ಬೆಸ್ಟ್ ವಿಂಡ್ ಬ್ಲಾಸ್ಟ್ ಬರದಿರೋ ಥರ ಮೋಟೋ ವ್ಲಾಗ್ ಮಾಡೋದಕ್ಕೆ. ಸೊ ಪ್ಯಾಡಿಂಗ್ಸ್ ತುಂಬ ಚೆನ್ನಾಗಿದೆ, ಕುಷನ್ಸ್ ಕೂಡ ತುಂಬ ಚೆನ್ನಾಗಿದೆ, ಸ್ಮೂತ್ ಕಂಫರ್ಟೇಬಲ್, ಹಾಕ್ಕೊಂಡ್ರೆ ತುಂಬ ಕಂಫರ್ಟೇಬಲ್ ಆಗಿದೆ ಹೆಲ್ಮೆಟ್ನ. ಇನ್ನು ಈ ಗ್ಲಾಸ್ ಕೂಡ ತೆಗ್ದಿಲ್ಲ. ಆ್ಯಕ್ಚುಲಿ ಇದಕ್ಕೆ ಏನಪ್ಪ ಆ್ಯಂಟಿ ಫೋಕ್ ಹಾಕ್ಸ್ಬೇಕಾಯಿತು. ಅದು ಒಂದು ಅರ್ಜೆಂಟಲ್ಲಿ ಆ್ಯಂಟಿ ಫೋಕ್ನ ಮರೆತ್ಬಿಟ್ಟು ಬಂದುಬಿಟ್ಟೆ. ಪೆನ್ ಆ್ಯಂಟಿ ಫೋಕ್ ಒಳಗಡೆ ಬರೋದನ್ನು ನಾನು ರಾಜು ಇಬ್ಬರು ಹೋಗಿದ್ವಿ. ರಾಜುಗೆ ಸ್ವಲ್ಪ ಲೇಟ್ ಆಯಿತು ಅಂತೇಳಿ ಸೊ ಅರ್ಜೆನ್ಸಿಲಿ ಇಮಿಡಿಯೇಟ್ ಹೊರಟ್ಬಿಟ್ಟೆ. ಸೊ ಇಲ್ಲ, ಇದನ್ನು ಹಾಕ್ಸ್ತೀನಿ ಹೋಗ್ಬಿಟ್ಟು. ಬಟ್ ಹೆಲ್ಮೆಟ್ ಸೀರಿಯಸ್ಲಿ ಒಂದ್ಸಲ ಹಾಕೊಂಡು ತೋರಿಸ್ತೀನಿ ನೋಡಿ ಹೇಗೆ ಕಾಣುತ್ತೆ ಅಂತೇಳಿ. ಓಕೆ, ಹೇಗೆ ಕಾಣಿಸ್ತದೆ ಹೆಲ್ಮೆಟ್ಟು? ಆ್ಯಕ್ಚುಲಿ ನ್ಯೂ ಹೆಲ್ಮೆಟ್ಟು ಸೀರಿಯಸ್ಲಿ ತುಂಬ ಖುಷಿ ಆಗ್ತೈತೆ. ಫಸ್ಟ್ ಆ್ಯಕ್ಚುಲಿ ಈ ಹೆಲ್ಮೆಟ್ಗೂ ಕೂಡ ಮೈ ಓನ್ ಅರ್ನಿಂಗ್ಸಿಂದನೇ ತೊಗೊಂಡಿರೋದು. ಆ್ಯಂಡ್ ಗೋಪ್ರೋ ತೊಗೊಂಡ ಥರನೇ ಮಣಿನ ದುಡ್ಡನ್ನ ಕೂಡಿಕಿ ಲೈಕ್ ಹೇಳ್ತಾರೆ ನೋಡಿ, ಎಣ್ಣೆನಿಗೆ ಹೊಡೆದ್ರೆ ಉಂಡ ಅಂತ.
ಆ ಥರ ಸಣ್ಣ ಸಣ್ಣ ದುಡ್ಡನ್ನು ಚಿಕ್ಕ ಪುಟ್ಟ 10 ರೂಪಾಯಿನೂ ಲೆಕ್ಕ ಹಾಕಿ ಎತ್ತಿಕ್ಕಿರೋದು. ಸೊ ಎಕ್ಸಾರ್ಗೂ ತೊಗೊತೀನಿ. ಸೊ ಅಲ್ಲಿವರೆಗೂ ಡೈಲಿ ಯೂಸೇಜ್ಗೆ, ರಫ್ ಯೂಸೇಜ್ಗೆ ಅಂತೇಳಿ ತೊಗೊಂಡಿದ್ದೀನಿ. ಸೊ ಮೋಟೋ ವ್ಲಾಗ್ ಆಗಲಿ ಇದಾಗಲಿ ಎರಡಕ್ಕೂ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಸೊ ಟೆಸ್ಟ್ ಮಾಡಿ ನೋಡೋಣ. ಸೂಪರ್ ಆಗಿದೆ ಹೆಲ್ಮೆಟ್ ಮಾತ್ರ, ಸಖತ್ ಕಂಫರ್ಟ್ ಆಗಿದೆ, ಪರ್ಫೆಕ್ಟ್ ಸೈಜು, ಪರ್ಫೆಕ್ಟ್ ಫಿಟ್ಟಿಂಗು. ನನಗಂತೂ ಫುಲ್ ಖುಷಿ ಆಗೋಯ್ತು ಹೆಲ್ಮೆಟ್ ತೊಗೊಂಡ್ಮೇಲೆ. ಎಷ್ಟು ನಿಮಿಷ ಮಾತಾಡ್ತೀನಿ. ಆ್ಯಕ್ಚುಲಿ ಏನಂದರೆ ಹೆಲ್ಮೆಟ್ ಹಾಕ್ಕೊಂಡು ಸ್ವಲ್ಪ ಕಂಫರ್ಟೇಬಲ್ ಫೀಲಾಗಿ ಮಾತಾಡೋಕ್ಕಾಗಲ್ಲ. ಇಷ್ಟು ರೆಗ್ಯುಲರಾಗಿ ಮಾತಾಡ್ತೀನಿ, ಅಷ್ಟು ಕಂಫರ್ಟ್ ಹೆಲ್ಮೆಟ್ ಹಾಕೊಂಡು ಮಾತಾಡೋಕ್ಕಲ್ಲ. ಸೊ ನೀವೇ ಪ್ರೈಸ್ ನೋಡ್ತಾ ಇರ್ಬೋದು, 1985, 2000 rupees. ಸ್ಟ್ಯಾಂಡರ್ಡ್ ಗ್ರಾಫಿಕ್ ವಿತ್ ಕ್ಲಿಯರ್ ವೈಸರ್ ವಿತ್ ಸ್ಪಾಯ್ಲರ್. ಸ್ಪಾಯ್ಲರ್ ಇದೆ, ಬಟ್ ಸ್ಪಾಯ್ಲರ್ ಒಂದು ನಮ್ಮ ಮ್ಯಾಟ್ ಫಿನಿಶ್ ಕೊಡಿದೆ ಸ್ಟ್ರಟ್ಸರು, ಅದನ್ನು ಗ್ಲಾಸಿ ಕೊಡ್ತಾರೆ, ಇನ್ನೂ ಸೈಕಾಗಿರೋದು ಬ್ಲ್ಯಾಕ್ ಗ್ಲಾಸಿ ಕಲರು. ಇಟ್ಸ್ ಓಕೆ. ಆ್ಯಂಡ್ ಇದಕ್ಕೆ 2 ಹೇರ್ ವೆಂಟ್ಸ್ ಇದೆ, ಒಂದು ಇಲ್ಲಿದೆ ಆ್ಯಂಡ್ ಇಲ್ಲಿ ಇದೆ. ದಿಸ್ ಇಸ್ ಕ್ಲೋಸ್, ದಿಸ್ ಇಸ್ ಓಪನ್. ಈಗ 2 ಓಪನ್ ಇದೆ, ಇಲ್ಲಿ ಓಪನ್ ಇದೆ. ಸೊ ಏರ್ ವೆಂಟ್ಸ್ ಬೇಕಾದರೆ. ಸೊ ದಿಸ್ ಇಸ್ ಸ್ಪಾಯ್ಲರ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ಡಬಲ್ ಸರ್ಟಿಫಿಕೇಟೆಡ್, 2 ಸರ್ಟಿಫಿಕೇಷನ್ ಇದೆ ಇದಕ್ಕೆ. ಒಂದು ISI ಮಾರ್ಕ್ ಇದೆ, ಒಂದು ಡಾಟ್. 2 ಸರ್ಟಿಫೈಡ್ ಹೆಲ್ಮೆಟು. ಇದು ಬಂದು 1 kg 300 ಗ್ರಾಮ್ ಇದೆ ಅಂತೇಳಿ ಪ್ರಿಂಟ್ ಆಗಿದೆ. ಸೊ ಸ್ಟ್ರಟ್ಸ್ ಡಾಟ್ ISI, ಇದಕ್ಕಿಂತ ಇನ್ನೇನು ಬೇಕು. ಆ್ಯಕ್ಚುಲಿ ತುಂಬ ಥ್ರಿಲ್ಲಿಂಗ್ ಆಗಿದೆ ಒಂದು ಹೆಲ್ಮೆಟ್ ತೊಗೊಂಡು. ಮಿಡಲ್ ಕ್ಲಾಸ್ ಬಾಯ್ ಡ್ರೀಮ್ ಫುಲ್ಮೆಂಟ್ ಟೈಮ್. ಸೀರಿಯಸ್ಲಿ ತುಂಬ ಖುಷಿ ಆಗ್ತಾಯಿದೆ. ಸೊ ಇದ್ರ ಜೊತೆಗೆ ಕಂಪ್ನಿ ಕಡೆಯಿಂದ ಇದೊಂದು ವೈಸರ್ ಫ್ರೀಯಾಗಿ ಸಿಕ್ಕಿದೆ. ಲೈಕ್ ಮಿರರ್ ಅಂತೇಳಿದೆ. ಇದು ಸ್ವಲ್ಪ ಜಾಸ್ತಿ ನೋಡೋಕ್ಕೆ ಮಿರರ್ ಅನ್ನೋದಕ್ಕಿಂತ ಟಿಂಟೆಡ್ ಥರನೇ ಕಾಣಿಸ್ತಿದೆ. ಸೊ ಈಗ ಕಾಣಿಸ್ಬೋದು. ವಾವ್, ರಿಯಲಿ ಲುಕಿಂಗ್ ಹಾಟ್. ಕಾಂಟ್ ಇಮ್ಯಾಜಿನ್. ಡೈಲಿ ಇದನ್ನು ಮಾಡ್ತೀನಿ, ಬಟ್ ಹೊರಗಡೆ ಏನಾದ್ರು ರೈಡ್ ಮಾಡ್ಬೇಕನ್ನೋ ಟೈಮಲ್ಲಿ ಈ ವೈಸರ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೀರಿಯಸ್ಲಿ ಹೆಲ್ಮೆಟ್ ತುಂಬ ಸೈಕಾಗಿ ಕಾಣಿಸ್ತಾ ಇದೆ ಗುರು. ಆ್ಯಕ್ಚುಲಿ ನನಗೆ ವೈಸರ್ ಚೇಂಜ್ ಮಾಡೋಕ್ಕೆ ಬರಲ್ಲ, ಇದರಲ್ಲಿ ಆ ಹೆಲ್ಮೆಟ್ ಚೇಂಜ್ ಮಾಡ್ತೀನಿ. ಸೊ ಇದ್ರದ್ದು ಲಾಕಿಂಗ್ ಸಿಸ್ಟಮ್ ಸ್ವಲ್ಪ ಯುನೀಕ್ ಆಗಿದೆ. ಸೊ ಅದು ಹೇಗೆ ಏನು ಅಂತೇಳಿ ನಂದೀಶ್ ಬ್ರೋ ಹತ್ರ ಕೇಳಬೇಕು, ಇಲ್ಲಾಂದರೆ ಅವ್ರ ಹತ್ರ ಏನಾದರೂ ಅವರೇ ಹಾಕ್ಕೊಡ್ತಾರೆ. ಸೊ ಅದನ್ನು ನೋಡಿ ಕೇಳಿಬಿಟ್ಟು ಚೇಂಜ್ ಮಾಡ್ಕೋಬೇಕು, ಗೊತ್ತಿಲ್ಲ. ಸೊ ಇನ್ನೂ ಇದ್ರದ್ದು ಕವರ್ ಕೂಡ ಅನ್ರಾಪ್ ಮಾಡಿಲ್ಲ, ಹೊಸದು. ಜಸ್ಟ್ ಈಗ ಮಾಡೋಣ. ಅನ್ರ್ಯಾಪ್ ಆಗೋಯ್ತು. ಆ್ಯಕ್ಚುಲಿ ಸಮಥಿಂಗ್ ಲೈಕ್ ಹೇಳೋಕ್ಕಾಗ್ತಲ್ಲ, ಖುಷಿ ಆ ರೇಂಜ್ ಖುಷಿ ಆಗ್ತಿದೆ. ಸೊ ಹೇಳ್ದಂಗೆ ಇದೇ ಥರ ಹೆಲ್ಮೆಟ್ ಆಗಲಿ, ಎಕ್ಸಾರ್ ಆಗಲಿ, ಅವರು ಆ್ಯಕ್ಚುಲಿ ಎಕ್ಸಾರ್ದು ಅಫಿಷಿಯಲ್ ಡೀಲರು ಬಾಲಾಜಿ ಹೆಲ್ಮೆಟ್ ಡೀಲ ಪ್ಯಾರಡೈಸರು. ನಿಮಗೆ ಎಕ್ಸಾರಲ್ಲಿ ಎಲ್ಲ ಥರ ಹೆಲ್ಮೆಟ್ ಸಿಗುತ್ತೆ. ವೇಗ ಆಗಲಿ, ಬೋಲ್ಟ್, ವೇಗ ಸ್ಟಡ್ಸ್, ರೈಡಿಂಗ್ ಗೇರ್ಸ್ ಪ್ರತಿಯೊಂದು ಸಿಗುತ್ತೆ. ಆ್ಯಂಡ್ ಆಕ್ಸೆಸರೀಸ್ ಬೇಕಾದರೂ ಗಾಡಿಗೆ ಆಕ್ಸೆಸರೀಸು ಸಿಗುತ್ತೆ, ಎಲ್ಲ ಇದೆ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸಲ್ಲಿ. ನಿಮ್ಗೆ ಏನು ಬೇಕಾದರೂ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ಡೂ ಸಪೋರ್ಟರ್ಸ್ ಮೇನ್ಲಿ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ನಿಮ್ಮ ಸಪೋರ್ಟ್ ನಮಗೆ ಮುಖ್ಯ. ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಷ್ಟ ಆದರೆ. ಇಲ್ಲಾಂದರೆ ಡಿಸ್ಲೈಕೇ ಮಾಡಿ, ತಲೆ ಕೆಡಿಸ್ಕೊಬೇಡಿ. ಅಲ್ಲಿ ಎಲ್ಲಿ ಪ್ರಾಬ್ಲಮ್ ಆಯಿತು ಅಂತೇಳಿ ಹಾಗೆ ಒಂದು ಕಮೆಂಟ್ ಹಾಕ್ಬಿಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಯಾರು ಹೆಲ್ಮೆಟ್ ತೊಗೋಬೇಕಂತಿದ್ರೆ. ಸೇಮ್ ಓಕೆ. ದೆನ್ ಆಯ್ತಲ್ಲ, ವಿಡಿಯೋ ಎಂಡಿಂಗ್ ಬಂದಿದ್ದೀವಿ ಅಂತೂ ಇಂತೂ. ಬರೋ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋ ಏನಿದ್ರು GoPro ಹೆಲ್ಮೆಟ್ ಇದ್ದೇ ಇರುತ್ತಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ಬಾಯ್.